ಫುಡ್ ಪಾಯ್ಸನ್ ಆಗಿ 20ಕ್ಕೂ ಹೆಚ್ಚು ಮಕ್ಕಳು ಅಸ್ತವ್ಯಸ್ತ. ಅಮ್ಮನೂರಿನಲ್ಲಿ ಘಟನೆ. ಕೋಲಾರ ತಾಲೂಕಿನ ಅಮ್ಮನೂರು ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಸರ್ಕಾರಿ ವಿದ್ಯಾರ್ಥಿ ನಿಲಯದ ಬೆಳಗಿನ ತಿಂಡಿ ತಿಂದು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ತವ್ಯಸ್ತವಾಗಿರುವ ಘಟನೆ ನಡೆದಿದೆ. ಅಮ್ಮನಲ್ಲೂರು ಗ್ರಾಮದ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಗ್ಗೆ ದೋಸೆ ತಿಂದ ವಿದ್ಯಾರ್ಥಿಗಳು ತಿಂದ ಅರ್ಧ ಗಂಟೆಯಲ್ಲಿಯೇ ವಾಂತಿ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಅಸ್ತವ್ಯಸ್ತತೆ ಕಂಡ ಹಾಸ್ಟೆಲ್ ಸಿಬ್ಬಂದಿ ಮತ್ತು ಪೋಷಕರು ಸೇರಿ ಅಮ್ಮನಲ್ಲೂರು ಸರ್ಕಾರಿ ಆಸ್ಪತ್ರೆಗೆ ವಿದ್ಯಾರ್ಥಿಗಳು ರವಾನೆ ಮಾಡಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ 5 ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತದೆ. ಗುರುವಾರ ರಾತ್ರಿ ಜಾಮೂನ್ ತಿಂದಿದ್ದು ಜಾಮೂನ್ಗೆ ಇರುವೆಗಳು ಹಿಂಡು ತುಂಬಿಕೊಂಡು ಕೆಟ್ಟಿದ್ದವು ಎನ್ನಲಾಗಿದೆ. ಇನ್ನು ಜಾಮೂನಿನಲ್ಲಿ ಇರುವೆ ಇದ್ದದ್ದನ್ನ ವಿದ್ಯಾರ್ಥಿಗಳು ಪ್ರಶ್ನಿಸಿದ್ದಕ್ಕೆ ಹಾಸ್ಟೆಲ್ನ ಅಡುಗೆ ಸಿಬ್ಬಂದಿ ವಿದ್ಯಾರ್ಥಿಗಳ ಮೇಲೆ ಹಾಯ್ದಿದ್ದಾರೆ. ಅಡುಗೆ ಸಿಬ್ಬಂದಿ ನರಸಿಂಹಪ್ಪ ಎಂಬುವರು ಜಾಮೂನ್ಗೆ ಮಣ್ಣು ಹಾಕಿಕೊಂಡು ತಿನ್ನಿ ಎಂದು ವಿದ್ಯಾರ್ಥಿಗಳ ಮೇಲೆ ಗರಂ ಆಗಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಘಟನೆಗೆ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯ ಕಾರಣವೆಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಇತ್ತೀಚೆಗೆ ಕಳಪೆ ಗುಣಮಟ್ಟದ ಆಹಾರವನ್ನ ನೀಡುತ್ತಿರುವುದರ ಜೊತೆಗೆ ಸಿಬ್ಬಂದಿಗಳ ದೌರ್ಜನ್ಯ ನಿರ್ಲಕ್ಷ್ಯತೆ ಹೆಚ್ಚಾಗಿ ಕಂಡು ಬರುತ್ತಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಿ ಗಮನ ನೀಡುತ್ತಿಲ್ಲವೆಂಬುದು ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು ಆರೋಪ ಮಾಡುತ್ತಿದ್ದಾರೆ. ರವಿಕುಮಾರ್, NKS TV4 ನ್ಯೂಸ್, ಚಿಂತಾಮಣಿ. ವಾಮಿಟಿಂಗ್ ನಾಳೆ ನಮ್ಮ DH ಜಗದೀಶ್ ಅವ್ರಿಗೆ ಫೋನ್ ಮಾಡಿದ್ದೀನಿ ಕೋಲಾರ. ನಾನು ಆ್ಯಕ್ಚುಲಿ ಬೆಳಗ್ಗೆ ಹೋಗ್ತಾ ಇದ್ದೆ, 3-4 ವರ್ಷ ದಾರಿಗೆ ಹೋಗಿದ್ದೆ. ಅದೇ ಇವರು ಇಲ್ಲಿದ್ದಾರೆ ಅಂತದಕ್ಕೆ ಇವಾಗ ಇಲ್ಲಾಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದೆ. ಧೈರ್ಯವಾಗಿತ್ತು. ಏನು ಹೆಸರು? ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಸ್ವಲ್ಪ ಕ್ಲಿಯರ್ ಆಗಿ ಡ್ರಿಪ್ಸ್ ಆಗ್ತಾ ಇದ್ದಾರೆ. ಆಗ್ಬೋದಾ? ಏನಾಗುತ್ತೆ ಮತ್ತೆ ಯಾಕೆ ಕರ್ಕೊಂಡು ಬಂದ್ರಿ ಹಾಸ್ಪಿಟಲ್? ಇದು ವಿಕ್ರಮ್ ಅಂತ ಹುಡುಗಿದ್ದಾನೆ, ಅವ್ರ ಅಪ್ಪನ ನೋಡೋಕೆ ಬಂದಿದ್ನೋ. ಆವಾಗ ಅವ್ರ ಅಪ್ಪನು ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ಆಂಬುಲೆನ್ಸ್ ಕರೆದು ಆಂಬುಲೆನ್ಸ್ ಹಾಕೊಂಡು ಅದಕ್ಕೆ ಬಂದಿಲ್ಲ. ಈಗ ಟೀಚರ್ಸ್ ಯಾರಿಲ್ಲ? ಯಾರು ಅಡುಗೆ ಮಾಡೋರು ಯಾರು? ಅಡುಗೆ ಮಾಡೋರು ನರಸಿಂಹಣ್ಣ ಸೀನ್ ಇದ್ದೇನಾ? ಚೆನ್ನಾಗಿ ಮಾಡ್ತಾರೆ. ಇವತ್ತು ಪ್ರಾಬ್ಲಮ್ ಆಗಿತ್ತು. ಚೆನ್ನಾಗಿ ಮಾಡ್ತಾರೆ. ಇವತ್ತು ಪ್ರಾಬ್ಲಮ್ ಆಗಿತ್ತು. ಇನ್ನೊಬ್ಬ ಪಾತ್ರ ಅಲ್ಲ, ಇವತ್ತು ಊಟದಲ್ಲಿ ಏನೋ ಮಿಕ್ಸ್ ಮಾಡಿರೋದು, ಆ ರೀತಿ ಏನೋ ಟೇಸ್ಟ್ ಚೇಂಜ್ ಆಗಿರುತ್ತೆ ಏನಿಲ್ಲ ಅಂತ ಎಲ್ಲ ಕರೆಕ್ಟಾಗಿ ಇತ್ತು. ಸ್ವಲ್ಪ ನೀವೇ ಹೇಳ್ದಲ್ಲಪ್ಪ, ದೋಸೆಯಲ್ಲಿ 3 ದಿನ ಊಟ ಇದು ಹಾಕಿ ಮಾಡಿದ್ದಾರೆ. ಮಾಡ್ಬೋದಾ? 3 ದಿವಸ ಊಟ ಆಯ್ತು ಅಂತ ನೀನು ನೋಡಿದೆ? 3 ದಿವಸ ಆಯ್ತಾ? ಇಲ್ಲ ಸರ್, ಅವರು ಹಾಕಿದ್ರು ಬೆಳಗ್ಗೆ ಬೆಳಗ್ಗೆ 9ನೇ ತರಗತಿ ಓದ್ತಿದೆಯಾ? 9ನೇ ತರಗತಿ ಓದ್ತಿದ್ದೀನಿ ಸರ್. ಬೆಳಗ್ಗೆ ಟಿಫನ್ ದೋಸೆ ಚಟ್ನಿ ಹಾಕಿದ್ರು ಸರ್. ಆಮೇಲೆ ದೋಸೆ ಚಟ್ನಿ ಆದಮೇಲೆ ರೆಡಿ ಆದಮೇಲೆ ಈಚೆ ಬಂದಮೇಲೆ ಎಲ್ಲ ವಾಮಿಟ್ಸ್ ಆಗಿದ್ದು ಸರ್. ಆಮೇಲೆ ಸುಸ್ತಾಗಿ ಬಿದ್ದಾಗ ಯಾರು ನೋಡಿಲ್ಲ ಸರ್. ಇವರು ಅಣ್ಣ ಒಬ್ಬ ಕಿರಣ್ ಅಣ್ಣ ಅಂತ ಒಬ್ಬ ಇದೆ ಸರ್, ಅಣ್ಣ ನೋಡ್ತಾ ಇದ್ದ. ಇವರೆಲ್ಲ ಬಂದು ಹಾಸ್ಪಿಟಲ್ ನೋಡ್ಕೊಂಡು. ಎಷ್ಟು ಜನ ಮಕ್ಕಳಿದ್ರ? 20 ಜನ ಸರ್. ಅಷ್ಟೆಲ್ಲ ವಾರ್ಡನ್ ಗುರುಶಾಂತಪ್ಪ, ಗುರು ಶಾಂತಪ್ಪ. ಅಡುಗೆ ಅವ್ರ ಹೆಸರು? ಇಬ್ಬರು ಸರ್. ಅವ್ರ ಹೆಸರೇನು? ಶ್ರೀನಿವಾಸ್, ನರಸಿಂಹಪ್ಪ. ಅಡುಗೆ ಚೆನ್ನಾಗಿ ಮಾಡ್ತಾರೆ ಇಲ್ವಲ್ಲ? ಮಾಡ್ತಾರೆ ಸರ್. ಮತ್ತು ಇವತ್ತು ಹೆಂಗೆ ಆಯಿತು? ಈಗ ಗೊತ್ತಿಲ್ಲ ಸರ್, ಫುಡ್ ಪಾಯ್ಸನ್ ಆಗಿ ಇದಾಗಿದೆ ಸರ್.